ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನು ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತೊಂದು ವಿಡಿಯೋ ಏನರ ಬಗ್ಗೆ ಅಂತಂದರೆ ಹೈಪರ್ ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಸೊ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಮುಖದಲ್ಲಿ ಬಂಗು, ಎಸ್ಪೆಷಲಿ ನಾನು ಮಾತಾಡ್ಲಿಕ್ಕೆ ಬಂದಿರೋದು ಮುಖದ ಮೇಲಿರೋ ಬಂಗು. ಸೊ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನಾನು ಹೇಳ್ದಂಗೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ರೇಷಿಯೋಸ್ ಹೆಂಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರೋರು ಎಷ್ಟು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿಲ್ದಿದ್ದವರು ಅಷ್ಟೇ ನೋಡ್ತಾರೆ. ಸೊ ನೀವು ವಿಡಿಯೋ ವಾಚ್ ಮಾಡಬೇಕಾದ್ರೆ ಒಂದು ಸಿಂಪಲ್ ಥಿಂಗ್ ನಾನು ರಿಕ್ವೆಸ್ಟ್ ಮಾಡೋದು, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಏನಾದ್ರು ಡೌಟ್ ಇದ್ರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಪ್ರಿಯಾರಿಟಿ ಬಂದು ನೀವುಗಳೇ. ಸೊ ನೀವು ಕಾಮೆಂಟಲ್ಲಿ ನನಗೆ ಈ ವಿಡಿಯೋ ಬೇಕು, ಈ ಟಿಪ್ ಬೇಕು, ಹೋಮ್ ರೆಮಿಡಿ ಅಂತಂದರೆ ನಾನು ಡೆಫಿನೆಟ್ಲಿ ಅದ್ರಲ್ಲಿ ಬರ್ತೀನಿ. ಸೊ ನಾನು ಮುಂಚೆ ವೀಡಿಯೋಸ್ ಎಲ್ಲ ನೋಡ್ಬೋದು, ನಾನೆಲ್ಲ ಹೋಮ್ ರೆಮಿಡಿಯಿಂದನೇ ನಾನು ಆ್ಯಕ್ಚುಲಿ ಯೂಸ್ ಮಾಡ್ಕೊಂಡು ಇಷ್ಟು ದಿನ ಬಂದಿರೋದು. ನೀವು ಹೇಳಿದಾಗೆ ತುಂಬ ಜನ ನಿಮ್ಮ ಸ್ಕಿನ್ ಆಲ್ರೆಡಿ ಕ್ಲಿಯರ್ ಇದೆ, ಏನಕ್ಕೆ ಅಂತ ಹೇಳ್ತೀರಾ. ದಟ್ಸ್ ದ ರೀಸನ್. ನಿಮ್ಮ ಸ್ಕಿನ್ಗಳು ಕ್ಲಿಯರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದಿಸ್ ಟಿಪ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮಾತಾಡಲಿಕ್ಕೆ ಬಂದಿರೋದು ಮುಖದ ಮೇಲಿರೋ ಬಂಗು. ಮುಖದ ಮೇಲಿರೋ ಬಂಗು ಬಂದುಬಿಟ್ಟು ಯಾಕೆ ಬರುತ್ತೆ, ಯೂಶ್ವಲಿ ಯಾಕೆ ಬರುತ್ತೆ ಅಂತಂದರೆ ದೇರ್ ಆರ್ ಮೆನಿ ರೀಸನ್ಸ್ ಆ್ಯಕ್ಚುಲಿ. ಮುಖದ ಮೇಲೆ ಬಂಗ್ ಬರಲಿಕ್ಕೆ ಒಂದೊಂದು ಸತಿ ಗೊತ್ತೇ ಇರಲ್ಲ, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಲ್ಲಿ ಮೂಗ್ ಮೇಲೆ ಬಂದುಬಿಡುತ್ತೆ ಆ್ಯಂಡ್ ಇಲ್ಲಿ ಕೆನ್ನೆ ಮೇಲೆ ಬಂದುಬಿಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ಯಾಮಿಲಿನೂ ನನ್ನ ಅಮ್ಮಂದಿರು ಅಂದರೆ ದೊಡ್ಡಮ್ಮ, ಅಮ್ಮ, ಚಿಕ್ಕಮ್ಮ ಇವರೆಲ್ಲ ಫೇಸ್ ಮಾಡಿರೋ ಇಶ್ಯೂಸೇ ಅದು. ಸೊ ನನಗೆ ಗೊತ್ತಿರೋ ಪ್ರಕಾರ, ಅವ್ರು ಹೇಳಿರೋ ಪ್ರಕಾರ ಒಂದೊಂದು ಅಂದರೆ ಇದನ್ನು ಸೈಂಟಿಫಿಕಲಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ನಾರ್ಮಲಾಗಿ ಹೇಗೆ ಬಿಲೀವ್ ಮಾಡ್ತಾರೆ ಅಂತಂದರೆ ಏನಾದರೂ ಕಷ್ಟ ಇದ್ದರೆ ಬಂದುಬಿಡ್ತು ಅಂತ ಹೇಳ್ತಾರೆ, ಅಥವಾ ಏನಾದ್ರು ಸುಖ ಬತ್ತು ಅಂತಂದರೆ ಬಂದುಬಿಡ್ತು ಅಂತ ಹೇಳ್ತಾರೆ. ಮೇ ಬಿ ದಟ್ ಈಸ್ ನಾಟ್ ದ ರೀಸನ್ ಐ ಫೀಲ್. ಸೊ ನನ್ನ ಪ್ರಕಾರ ಒಂದು ಸನ್ ಎಕ್ಸ್ಪೋಸ್ ಆಗೋದು, ನಿಮಗೆ ಸನ್ ಎಕ್ಸ್ಪೋಸ್ ಆದಾಗ ನಿಮಗೆ ಮುಖದ ಮೇಲೆ ಬಂಗ್ ಬರುತ್ತೆ. ಇಂಜುರೀಸ್ ಕೈಂಡ್ ಆಫ್ ಲೈಕ್ ಡ್ಯೂ ಟು ಆ್ಯಕ್ನೆ ಅಥವಾ ಇಂಜುರಿ, ಈ ಥರ ರೀಸನಿಗೂ ನಮಗೆ ಬಂಗ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ವಾಂಟ್ ಟು ಸೇ ದ್ಯಾಟ್, ಬಟ್ ಐ ಹ್ಯಾವ್ ಟು ಸೇ ದಿಸ್, ಲೈಕ್ ಸ್ಮೋಕ್ ಮಾಡೋದ್ರಿಂದ ಅಥವಾ ಡ್ರಗ್ಸ್ ಮಾಡೋದ್ರಿಂದ ಈ ಥರ ಎಲ್ಲ ಬಂಗ್ ಬರಲಿಕ್ಕೆ ತುಂಬ ಚಾನ್ಸಸ್ಗಳಿರುತ್ತೆ. ಸೊ ಏನಂತಂದರೆ ಈ ಹೈಪರ್ ಪಿಗ್ಮೆಂಟೇಷನ್ ಏನಿದೆ ನಮ್ಮ ಫೇಸ್ನ ಕಂಪ್ಲೀಟ್ಲಾಗಿ ಹಾಳು ಮಾಡುತ್ತೆ. ಬಿಕಾಸ್ ಯಾರಿಗೆ ತಾನೇ ಫೇಸ್ ಚೆನ್ನಾಗಿದ್ದು ಈ ಪಾರ್ಟಲ್ಲಿ ಬಂಗಿದೆ ಅಂತಂದರೆ ಹೂ ವಿಲ್ ಲೈಕ್ ಇಟ್? ಡೆಫಿನೆಟ್ಲಿ ನಾಟ್. ಸೊ ಯಾರಿಗೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಸಿಂಪಲಾಗಿ, ಆ್ಯಂಡ್ ನನಗೆ ಆ್ಯಕ್ಚುಲಿ ಹೈಪರ್ ಪಿಗ್ಮೆಂಟೇಷನ್ ಇಲ್ಲ, ಹೌದು ನನಗೂ ಮುಖದಲ್ಲಿ ಸ್ವಲ್ಪ ಮಾರ್ಕ್ಸ್ಗಳಿದೆ, ಇಲ್ಲಿ ಸ್ವಲ್ಪ ಇದೆ. ಸೊ ಅದು ಹೋಗುತ್ತೆ, ಇವೆಂಚುಲಿ ಹೋಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಬಿಕಾಸ್ ಆ್ಯಸ್ ಐ ಆಮ್ 23 ಇಯರ್ಸ್ ಇರೋದ್ರಿಂದ ನನಗೆ ಪಿಂಪಲ್ಸ್ ಬರೋದು ಕಾಮನ್ ಆಗಿರುತ್ತೆ. ಅದರಿಂದ ನನಗೆ ಚಿಕ್ಕ ಮಾರ್ಕ್ಸ್ ಉಳ್ಕೊಳ್ಳೋದು ಕಾಮನ್ ಇರುತ್ತೆ. ಬಟ್ ನಾನು ಐ ಆಮ್ ಗೆಟಿಂಗ್ ರಿಡ್ ಆಫ್ ಇಟ್. ಸೊ ಇದಕ್ಕೆ ಟಿಪ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದನ್ನು ನಾನು ಮನೇಲಿ ದೊಡ್ಡಮ್ಮಂಗೆಲ್ಲ ಹೇಳಿ ಯೂಸ್ ಮಾಡಿಸಿ ಅವ್ರಿಗೆ ಕಂಪ್ಲೀಟಾಗಿ ಹೋಗಿದೆ ಬಂಗು, ಅದಕ್ಕೋಸ್ಕರ. ಸೊ ಏನು ಟಿಪ್ ಅಂತ ಅಂದರೆ ಎಲ್ರಿಗೂ ಬಿಳಿ ಸಾಸಿವೆ ಅಂತ ಇರುತ್ತೆ. ಸೊ ನಿಮಗೆ ಅಂದರೆ ಎಂತ ಅಂದರೆ ಇಲ್ಲಿ ಇರುತ್ತಲ್ಲ, ಊರುಗಳಲ್ಲಿ ಅಂಗಡಿಗಳಲ್ಲಿ ಇರುತ್ತಲ್ಲ, ಅಲ್ಲಿ ನಿಮಗೆ ಬಿಳಿ ಸಾಸಿವೆ ಸಿಕ್ಬಿಡುತ್ತೆ. ಬಿಳಿ ಸಾಸಿವೆಗೆ ನೀವು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು, ಓಕೆನಾ. ಸೊ ಅದನ್ನು ಬೇಕಿದ್ರೆ ನೀವು ತೊಗೋಬೋದು. ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ, ಈ ಮೂರನ್ನು ಪೌಡ್ರ್ ಮಾಡಿ, ಓಕೆನಾ. ಏನೇನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಒಂದು ಬಿಳಿ ಸಾಸಿವೆನೇ ಬೇಕು ಗೈಸ್. ಇದು ಆ್ಯಕ್ಚುಲಿ ಆಯುರ್ವೇದಿಕ್ ಮೆಡಿಸಿನ್ ಅಂತ ನೀವು ಅನ್ಕೋಬೋದು. ಒಂದು ಬಿಳಿ ಸಾಸಿವೆ, ಎರಡನೇದು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು, ಎರಡರಲ್ಲಿ ಯಾವುದಾದ್ರೂ ಓಕೆ. ನಾನು ಅಮೆಝಾನ್ದು ಲಿಂಕ್ ಹಾಕ್ತೀನಿ ನಿಮಗೆ. ಆ್ಯಂಡ್ ಇದ್ರ ಜೊತೆಗೆ ಅಕ್ಕಿ, ಈ ಮೂರನ್ನು ಪೌಡ್ರ್ ಮಾಡ್ಕೊಂಡು ಡಬ್ಬದಲ್ಲಿ ಇಟ್ಕೊಬಿಡಿ. ಡೈಲಿ ಹಚ್ಬೇಕು ಅದನ್ನು. ಹೇಗೆ ಅಂದರೆ ಆ ಮೂರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ಮತ್ತು ಒಂದು ಪಿಂಚ್ ಆಫ್ ಟರ್ಮರಿಕ್ ಅಂದರೆ ಹಳದಿ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ, 2 ನಿಮಿಷ ಮಸಾಜ್ ಮಾಡಿ. ಎಸ್ಪೆಷಲಿ ನಾನು ನೋಡಿರೋ ಪ್ರಕಾರ ಬಂಗು ಬಂದ್ಬಿಟ್ಟು ಈ ಪಾರ್ಟಲ್ಲಿ ಮತ್ತು ಈ ಪಾರ್ಟಲ್ಲಿ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದನ್ನು ನೀವು 2 ಡೇಸ್ಗೆ ಅಂದರೆ 2 ಡೇಸ್ಗೆ ಒನ್ಸ್ ಯೂಸ್ ಮಾಡಿ ಸಾಕು. ಇಟ್ಸ್ ಮೋರ್ ದೆನ್ ಎನಫ್ ಗಾಯ್ಸ್, ಟ್ರಸ್ಟ್ ಮೀ, ಇದು ನಿಮಗೆ ಹೋಗುತ್ತೆ. ಬಿಳಿ ಸಾಸಿವೆ ಏನು ಹೇಳ್ತಾ ಇದ್ದೀನಿ, ಅದರಲ್ಲಿ ತುಂಬ ಆಯುರ್ವೇದಿಕ್ ಅಂಶಗಳಿದೆ. ಆ್ಯಂಡ್ ತುಂಬ ನಿಮಗೆ ಆಯುರ್ವೇದಿಕ್ ನೀವು ಮೆಡಿಸಿನ್ ತೊಗೋತಿರ್ತಾರೆ ಅಂದರೆ ಈಗ ಜ್ಞಾನಿಗಳಿರ್ಬೋದು, ಅವರೆಲ್ಲ ಅದನ್ನೇ ಹೇಳೋದು, ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ನನ್ನ ಮನೇಲಿ ಅದು ಯೂಸ್ ಆಗಿದೆ. ಅದಕ್ಕೋಸ್ಕರ ನನಗೂ ಸಹ ಏನಿಷ್ಟ ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೋಬೇಕಂತ ಇಷ್ಟ. ಸೊ ಅದಕ್ಕೋಸ್ಕರ ಇದು ಮೇಯ್ನಾಗಿ ಯೂಸ್ ಮಾಡಿ. ಆಲ್ಟರ್ನೇಟಿವ್ ಡೇಸಲ್ಲಿ ಸಿಂಪಲ್, ಒಂದು ಕಡಲೆ ಹಿಟ್ಟು ತೊಗೊಳ್ಳಿ. ಕಡಲೆ ಹಿಟ್ಟಿಗೆ ನೀವು ಸ್ವಲ್ಪ ಅರಿಶಿನ, ಓಕೆನಾ. ಕಡಲೆ ಹಿಟ್ಟಲ್ಲಿ ಮೆನಿ ಬೆನಿಫಿಟ್ಸ್ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ನೀವು ಏನು ಯೂಸ್ ಮಾಡಿದ್ರು ಕಡಲೆ ಹಿಟ್ಟು ಯೂಸ್ ಮಾಡಿ, ಅಕ್ಕಿ ಹಿಟ್ಟು ಯೂಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಬಿಕಾಸ್ ಹೋಮ್ ರೆಮಿಡೀಸ್ ಇದೆಯಲ್ಲ,
ಆ್ಯಕ್ಚುಲಿ ಟಾಪ್ ನಾಚ್ ಅಂತ ಹೇಳ್ಬೋದು ಆ ಪ್ರಾಡಕ್ಟ್ಸ್ಗಳು. ಸೊ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಅದಕ್ಕೆ ಜೇನುತುಪ್ಪ, ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಿ. ಅಂದರೆ ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ, ಯಾವುದಾದ್ರೂ ಹಾಲು, ವಾಮ್ ಹಾಲಾಗಿರ್ಬೋದು ಅಥವಾ ಹಸಿ ಹಾಲಾಗಿರ್ಬೋದು, ಯಾವುದನ್ನಾದರೂ ಸರಿ, ಇದನ್ನು ಮಿಕ್ಸ್ ಮಾಡಿಕೊಂಡು ಆಲ್ಟರ್ನೇಟಿವ್ ಡೇಸ್ ಮುಖಕ್ಕೆ ಹಚ್ಚಿ. ಹೊರಗಡೆ ಹೋದ್ರೆ ಹಳದಿ ಜಾಸ್ತಿ ಹಾಕೋಬೇಡಿ, ತುಂಬ ಜನಕ್ಕೆ ಹಳದಿ ಕೂಡ ಬರಲ್ಲ. ಸೊ ಅವರು ಬೇಕಿದ್ರೆ ಹಳದಿನ ಸ್ಕಿಪ್ ಮಾಡ್ಬೋದು, ಬಟ್ ಹಳದಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಇಷ್ಟು ಟಿಪ್ನ ನೀವು ಯೂಸ್ ಮಾಡ್ಕೊಂಡು ಬಂದರೆ ಮುಖದಲ್ಲಿರೋ ಪಿಗ್ಮೆಂಟೇಷನ್ ಡೆಫಿನೆಟ್ಲಿ ಹೋಗುತ್ತೆ. ಟ್ರಸ್ಟ್ ಮೀ, ಡೆಫಿನೆಟ್ಲಿ ಹೋಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಾರೆ, ಏನು ನಿಮ್ಮ ಮುಖದಲ್ಲಿ ಇಷ್ಟೊಂದು ಓವರ್ ಪಿಗ್ಮೆಂಟೇಷನ್ ಇದೆ. ನಾಟ್ ಎನ್ ಇಶ್ಯೂ. ಈ ಟಿಪ್ಸ್ನ ಯೂಸ್ ಮಾಡ್ಕೊಂಡು ಬನ್ನಿ, ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೆಲವೊಬ್ಬರು ಕೇಳ್ತಾ ಇದ್ರಿ, ಇದು ಓವರ್ ಪಿಗ್ಮೆಂಟೇಷನ್ ಆಯಿತು, ಲೈಕ್ ಹೈಪರ್ ಪಿಗ್ಮೆಂಟೇಷನ್ ಆಯಿತು, ಈ ಮುಖದಲ್ಲಿ ಒಂದು ಲೈನ್ ಇರುತ್ತೆ, ಇಲ್ಲೊಂದೇ ಒಂದು ಲೈನ್ ಬಂದಿರುತ್ತೆ ಗೈಸ್. ಏನಕ್ಕೆ ಲೈನ್ ಬರುತ್ತೆ ಅಂದರೆ ದಿಸ್ ಆರ್ ದ ರೀಸನ್. ಆ್ಯಕ್ಚುಲಿ ಆ್ಯಕ್ನೆಗೆ ಬರಲ್ಲ. ನೀವು ಯಾವಾಗಲೂ ಮೂಗ್ನ ಹಿಂಗೆ ಅನ್ಕೋತಾ ಇರೋದು, ಆ್ಯಂಡ್ ನಾನು ತುಂಬ ಅನ್ಕೋತಾ ಇದ್ದೆ, ಬಟ್ ಇವಾಗ ಅವಾಯ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಹಿಂಗೆ ಅನ್ಕೊಳ್ಳೋದು ಗೈಸ್, ಹಿಂಗೆ ಅನ್ಕೊಳ್ಳೋದು, ಇದು ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಮೂಗಲ್ಲಿ ಒಂದು ಲೈನ್ ಬರುತ್ತೆ. ನಾನು ಏನು ಹೇಳಿದೆ, ಫಸ್ಟ್ ಟಿಪ್ಪು ಕಡಲೆ ಹಿಟ್ಟು ಮತ್ತು ಎಂತ ಹಳದಿ ಮತ್ತು ಜೇನುತುಪ್ಪ, ಅದಕ್ಕೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಇಲ್ಲಿಗೆ ಹಚ್ಚೋದ್ರಿಂದ ನಿಮಗೆ ಏನಿದೆ ಇಲ್ಲಿ ಲೈನ್, ಅದು ಸಹ ಕಂಪ್ಲೀಟ್ಲಿ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಫೇಸಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ, ನಮ್ಮ ಫೇಸಿಗೆ ಎಸ್ಪೆಷಲಿ ಒಂದು ಪಿಂಪಲ್ಸ್ ಬರುತ್ತೆ, ಮಾರ್ಕ್ಸ್ ಉಳ್ಕೊಳ್ಳುತ್ತೆ, ಏನೇನೋ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕಂತಂದರೆ ಫಸ್ಟು ನಾವು ಅದ್ರ ಕಾಸ್ಗಳನ್ನ ತಿಳ್ಕೊಬೇಕು. ಈ ಲೈನ್ ಏನಕ್ಕೆ ಬರೋದು ಅಂತಂದರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಏನಕ್ಕೆ ಅಂತ. ಇಷ್ಟೇ, ನೀವು ಹಿಂಗೆ ಮಾಡ್ತಾ ಇರಿ ಬರುತ್ತೆ. ಸೊ ಅದನ್ನು ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ದಿಸ್ ಆರ್ ದ ರೀಸನ್ಸ್ ನಿಮ್ಮ ಮುಖದಲ್ಲಿ ಲೈನ್ ಬರಲಿಕ್ಕೆ. ಸೊ ಹೈಪರ್ ಪಿಗ್ಮೆಂಟೇಷನು ಯಾರೂ ಏನು ಬೇಜಾರು ಮಾಡ್ಕೋಬೇಡಿ, ನಂಗೆ ಅರ್ಥ ಆಗುತ್ತೆ. ನಮ್ಮನೇಲೂ ಫೇಸ್ ಮಾಡಿರೋರು ಇದ್ದಾರೆ ಹೈಪರ್ ಪಿಗ್ಮೆಂಟೇಷನ್. ಅಂದರೆ ಆ ಬಂಗಿಂದ. ಸೊ ಈ ಟಿಪ್ಸ್ನ ಯೂಸ್ ಮಾಡಿ. ಬಿಳಿ ಸಾಸಿವೆ ಮರಿಬೇಡಿ, ಬಿಳಿ ಸಾಸಿವೆ. ಆ್ಯಂಡ್ ಈ ಕಡೆ ನೀವು ಕಪ್ಪು ಎಳ್ಳಾದರೂ ತೊಗೊಳ್ಳಿ ಅಥವಾ ಬಿಳಿ ಎಳ್ಳಾದರೂ ತೊಗೊಳ್ಳಿ, ಅದ್ರ ಜೊತೆ ಅಕ್ಕಿ ಗ್ರೈಂಡ್ ಮಾಡಿ ಮನೇಲೆ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಹಚ್ಚಿ 2 ದಿನಕ್ಕೊಂದ್ಸಲ ಹಚ್ಚಿ, ಮೋರ್ ದೆನ್ ಎನಫ್. ಸೊ ನೀವೇ ನನಗೆ ರಿಸಲ್ಟ್ನ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ. ಯಾರ್ಯಾರಿದೆ ದಯವಿಟ್ಟು ಹೈಪರ್ ಪಿಗ್ಮೆಂಟೇಷನ್ ಅವರು ನಿಮಗಿಲ್ಲ ಅಂದರೂ ಸಹ ಡೆಫಿನೆಟ್ಲಿ ಶೇರ್ ಮಾಡಿ, ಪಾಪ ಅವರಿಗೂ ಹೆಲ್ಪ್ ಆಗಲೇಬೇಕು. ಸೊ ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ದಿಸ್ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಯಾವುದೇ ವಿಡಿಯೋ ಬೇಕಾದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮನೆ ಮದ್ದು ನಾನು ಆ ವಿಡಿಯೋ ಜೊತೆಗೆ ಬರ್ತೀನಿ. ಟಿಲ್ ದೆನ್, ಬೈ ಬಾಯ್, ಟೇಕ್